ಸಮಧಿಕಾರರ್ ಜಗತ್ರಯದೊಳ್ ಇನ್ನೆನಗೆ. ಇದು ಸಂದರ್ಭ, ನೀವೆಲ್ಲ ಒಂದೊಂದೇ ಬರೀಬೇಕು, ಆದ್ರೆ ನಾನು ಎರಡನ್ನೂ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ಅರ್ಥ ಆಯ್ತಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದ ಫಸ್ಟ್ ರೌಂಡ್ ಟೆಸ್ಟ್. ಸೊ ಬಹುಶಃ ಈ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ ನಲ್ಲಿ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ದಯಮಾಡಿ ಈ ಪ್ರಶ್ನೆಗಳನ್ನ ಪ್ರತಿಯೊಬ್ರು ಓದಿ. 9/8/2024 ಪ್ರಥಮ ಕಿರು ಪರೀಕ್ಷೆ ದ್ವಿತೀಯ PUC ಹಾಗೂ ಪ್ರಥಮ PUC ಎರಡಕ್ಕೂ ಇದೆ. ಈಗ ನಾನು ದ್ವಿತೀಯ PUC ಇದು ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಿಸಿದಾಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಏನ್ ಕೇಳಬಹುದು ಅನ್ನುವಂಥದಕ್ಕೆ ಸಂಬಂಧಪಟ್ಟಾಗೆ ಒಂದು ಕ್ವಶನ್ ಪೇಪರ್ ಅನ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ರಿವೈಸ್ ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರಗಳನ್ನ ಹುಡುಕುವ ಪ್ರಯತ್ನ ಅಂತಕ್ಕಂಥದ್ನ ಮಾಡೋಣ. ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಅಷ್ಟೇ. ಸೊ ಹಾಗಾಗಿ ಇದನ್ನ ರೆಫರೆನ್ಸ್ ಪರ್ಪಸ್ಗೋಸ್ಕರ ಮಾತ್ರ ತಗೊಳ್ಬೇಕು. ಸೊ ಈಗ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ದ್ವಿತೀಯ PUC ಕಿರು ಪರೀಕ್ಷೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಸೂಕ್ತ ಉತ್ತರವನ್ನ ಆರಿಸಿ ಬರೆಯಿರಿ. ನಿಮ್ಗೆ ಗೊತ್ತಿದೆ 40 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅನ್ನುವಂಥದ್ದು ಇರ್ತದೆ. ಈಗ ಆಲ್ರೆಡಿ ಟೆಸ್ಟ್ ಸಿಲೆಬಸ್ ಅನ್ನುವಂಥದ್ದು ಏನೇನು ಅನ್ನುವಂಥದ್ದೆಲ್ಲ ನಿಮ್ಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಇಲ್ಲಿ ನೋಡಕ್ ಹೋದ್ರೆ ಸೊ ಮೊದಲನೇದು, ಯಾವುದರಿಂದ ಪರಿಮಳವನ್ನ ಅರಿಯಬಹುದು? ಎಲೆಗಳಿಂದ, ಕಾಂಡದಿಂದ, ಹಣ್ಣುಗಳಿಂದ, ಪುಷ್ಪದಿಂದ. ಪುಷ್ಪದಿಂದ, ವೆರಿ ಗುಡ್. ಸೊ ಪುಷ್ಪದಿಂದ ಬರುತ್ತೆ. ಯಾಕೆ ಅಂತಂದ್ರೆ ನಮ್ಗೆ ಒಳ್ಳೆ ಸುವಾಸನೆ ಬರತಕ್ಕಂಥದ್ದು ಹೂಗಳಿಂದ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರ್ತಾ ಇರತಕ್ಕಂಥ ಸರ್ಕಾರಿ ವೈದ್ಯರ ಹೆಸರೇನು? ಡಾಕ್ಟರ್ ತಿಮ್ಮಪ್ಪ, ಡಾಕ್ಟರ್ ರುದ್ರಪ್ಪ, ಡಾಕ್ಟರ್ ಬಸವಪ್ಪ, ಡಾಕ್ಟರ್ ಶಿವಪ್ಪ. ಸರ್ಕಾರಿ ವೈದ್ಯರ ಹೆಸರು ಡಾಕ್ಟರ್ ತಿಮ್ಮಪ್ಪ. ಆಪ್ಷನ್ ಆ ಅನ್ನುವಂಥ ಸರಿ ಉತ್ತರ. ನೋಡಿ, ಇದು ಒಂದು ಕ್ವಶನ್ ಬಂದು ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರುತ್ತೆ. ಅದ್ರಲ್ಲಿ ನೀವು ನೋಡ್ಬೋದು. ಅಂದ್ರೆ ಈ ಪಾಠ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಸೊ ಕ್ಲಿಯರ್ ಆಗಿ ಇದಕ್ಕೆ ಆನ್ಸರ್ ಮಾಡ್ಬೋದು, ಇಲ್ದಿದ್ರೆ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ ಡಬಲ್ ಇಂಟೆಡ್ ಕಾಮದಲ್ಲಿ, ಅದನ್ನ ಓದಿ ಅದಾದ್ಮೇಲೆ ನೀವು ಅದಕ್ಕೆ ತಕ್ಕ ಹಾಗೆ ಉತ್ತರನ ಬರೀಬೇಕು. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು. ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು. ಇನ್ನೊಂದ್ಸಲ ಹೇಳ್ತೀನಿ, ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು. ಫಾರೆಸ್ಟ್ ನಾಗರಾಜ ಅಥವಾ ಫಾರೆಸ್ಟರ್ ನಾಗರಾಜನ ಈ ಮಾತು ಏನನ್ನ ಸೂಚಿಸ್ತಾ ಇದೆ? ಏನ್ ಹೇಳಕ್ ಹೊರಟಿದೆ ಈ ಮಾತು? ಫಾರೆಸ್ಟ್ ನಾಗರಾಜ್ ಹೇಳಿರ್ತಕ್ಕಂಥ ಈ ಮಾತು ದುರ್ಗಪ್ಪನ ಮೇಲಿನ ಕೋಪ ತೋರಿಸ್ತಾ ಇದೆಯಾ? ದೂರು ದಾಖಲೆ ರೂಪದಲ್ಲಿರ್ಬೇಕು ಅಂತ ತೋರಿಸ್ತಾ ಇದೆಯಾ? ನಾಗರಾಜನ ಜಂಬದ ಮಾತನ್ನ ತೋರಿಸ್ತಾ ಇದೆಯಾ? ದುರ್ಗಪ್ಪನ ಮೇಲಿನ ಕಾಳಜಿಯನ್ನು ತೋರಿಸ್ತಾ ಇದೆಯಾ? ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ನೀವು ಉತ್ತರ ಗೊತ್ತಿದ್ರೆ ಸ್ವಲ್ಪ ಯೋಚಿಸಿ ಉತ್ತರ ಅನ್ನುವಂಥದ್ದನ್ನ ಕೊಡ್ಬೇಕು. ನಿನ್ನ ಪುಕಾರ ಏನಿದ್ರು ಬರವಣಿಗೆಯಲ್ಲಿ ಇರ್ಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು. ಇದನ್ನ ಯಾರಿಗೆ ಹೇಳ್ತಾರೆ ಅಂತ ನೀನ್ ಜ್ಞಾಪಕ ಇರ್ಬೇಕು. ಫಾರೆಸ್ಟರ್ ನಾಗರಾಜನ ಈ ಮಾತು ಏನನ್ನ ಹೇಳಕ್ ಹೊರಟಿದೆ? ದುರ್ಗಪ್ಪನ ಮೇಲಿನ ಕೋಪ, ದೂರು ದಾಖಲೆ ರೂಪದಲ್ಲಿರ್ಬೇಕು, ನಾಗರಾಜನ ಜಂಬದ ಮಾತು, ಸೊ ದುರ್ಗಪ್ಪನ ಮೇಲಿನ ಕಾಳಜಿ. ದೂರು ದಾಖಲೆ ರೂಪದಲ್ಲಿರ್ಬೇಕು ಅಂತ ಇದೆ. ಅಂದ್ರೆ ಇವನ್ ಏನ್ ಹೇಳಕ್ ಹೊರಟಿರೋದು? ಪುಕಾರು, ನೀನ್ ಮಾತಾಡೋದು ಏನಿದ್ರು, ಯಾಕೆಂದ್ರೆ ದುರ್ಗಪ್ಪನ ಮೇಲೆ ಕೋಪ ಅವನಿಗಿದೆ, ದುರ್ಗಪ್ಪ ಆಲ್ರೆಡಿ ಕಂಪ್ಲೇಂಟ್ ಹೇಳ್ತಿದ್ದಾನೆ ಅಂತ. ಸೊ ಹಂಗಾದ್ರೆ ನೀನ್ ಆನೆ ಕೃಷ್ಣೇಗೌಡರ ಆನೆ ಮೇಲೆ ನೀನೇನಾದ್ರು ಹೇಳಕ್ ಹೋದ್ರೆ ಸುಮ್ನೆ ಹಂಗೆ ಅದನ್ನ ತಾವಂಬಂದು ಅರೆಸ್ಟ್ ಮಾಡಕ್ ಆಗಲ್ಲ. ನಿನ್ನ ಬರವಣಿಗೆ ರೂಪದಲ್ಲಿ, ನೀನು ದಾಖಲೆ ರೂಪದಲ್ಲಿ ದೂರನ್ನ ಕೊಟ್ರೆ ಖಂಡಿತ ನಾನು ಅದ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ತಾನೆ. ಸೊ ಹಂಗಾಗಿ ಇದು ದೂರು ದಾಖಲೆ ರೂಪದಲ್ಲಿರ್ಬೇಕು. ಅಂದ್ರೆ ನಾವ್ ಯಾರ್ದಾರು ಕಂಪ್ಲೇಂಟ್ ಕೊಟ್ರೆ ಬರವಣಿಗೆ ರೂಪದಲ್ಲಿರ್ಬೇಕು ಅಂತ ಹೇಳ್ತಾರೆ. ಸುಮ್ನೆ ಬಾಯಿ ಮಾತಲ್ಲಿ ಏನೋ ಹೇಳ್ಬಿಟ್ರೆ ನಡೆಯಲ್ಲ. ಸೊ ನಾವು ಬರವಣಿಗೆ ರೂಪದಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ಬೇಕಾಗುತ್ತೆ. ಅದು ಇದಕ್ಕೆ ಸರಿಯಾದಂತ ಉತ್ತರ ಅಂತ ನನ್ಗೆ ಅನ್ಸುತ್ತೆ. ಸೊ ನೆಕ್ಸ್ಟ್, ಎರಡನೇ ಆ ಬಿಟ್ಟ ಸ್ಥಳಗಳಿಗೆ ಸೂಕ್ತವಾದಂತ ಉತ್ತರವನ್ನ ಬರೆಯಿರಿ. ಸೀತಾ, ಕಣ್ಣು, ಗಾಯ ಅನ್ನುವಂಥದ್ದು ಏನದು ಫಿಲಿಪ್ಸ್ ಅಲ್ಲಿ ಆಲ್ರೆಡಿ ನಿಮ್ಗೆ 3 ಆನ್ಸರ್ ಕೊಟ್ಬಿಟ್ಟವ್ರು. ಇಲ್ಲಿ 3ರಲ್ಲಿ 2 ಬರೀಬೇಕು ನೀವು. ನೀರು ಬಿದ್ರೆ ಡ್ಯಾಶ್ ಕೆಟ್ಟು ಹೋಗುವ ಅಪಾಯ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಏನದಕ್ಕೆ ಆನ್ಸರ್? ಕಣ್ಣು. ಇದು ಯಾವ ಪಾಠದ್ದು? ಮುಟ್ಟಿಸಿಕೊಂಡವನು. ನಿಂಗೆ ಗೊತ್ತಿರ್ಬೇಕು, ಬಿಟ್ಟ ಸ್ಥಳ ಏನಿದ್ರು ಪಾಠದಲ್ಲಿ ಬರುತ್ತೆ, ಹೊಂದಿಸಿ ಬರೆಯಿರಿ ಏನಿದ್ರು ಪದ್ಯದಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಅದು ಗೊತ್ತಿರ್ಬೇಕು. ನೆಕ್ಸ್ಟ್, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗೋದು? ಸೊ ಸೀತಾ ಅಂತಕ್ಕಂಥದ್ದು ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್, ಹಾಗೆ ಮ್ಯಾಚ್ ದಿ ಫಾಲೋಯಿಂಗ್ ಅನ್ನುವಂಥದ್ದು 2 ಕೊಟ್ಟಿದ್ದಾರೆ. ಈ ಕಡೆಗೆ 3 ಆನ್ಸರ್ಸ್ ಇದೆ. ನೀವು ಎನಿ 2ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಯಾವ್ದಾದ್ರು 2 ಮಾತ್ರ ರೈಟ್ ಆನ್ಸರ್ ಇರ್ತದೆ. ಹಾಗಿದ್ರೆ ನಾಗಚಂದ್ರ ಕುಮಾರವ್ಯಾಸ ಅಂತ ಇದೆ. ಯುಗ ಪ್ರವರ್ತಕ ಕೂಡಲ ಸಂಗಮದೇವ ಅಭಿನವ ಪಂಪ ಅಂತ. ಈಗ ಅಭಿನವ ಪಂಪ ಅಂತ ಹೇಳಿ ನಾವು ಯಾರನ್ನ ಕರಿತೇವೆ? ನಾಗಚಂದ್ರನ್ಗಿರ್ತಕ್ಕಂಥ ಬಿರುದು ಯಾವುದು?
ಕುಮಾರವ್ಯಾಸನಿಗಿರ್ತಕ್ಕಂಥ ಬಿರುದು ಅಂತಕ್ಕಂಥದ್ದು ಯಾವುದು ಅಂತ. ನಾಗಚಂದ್ರನಿಗೆ ಅಭಿನವ ಪಂಪ ಅಂತ ಹೇಳಿ ಕರಿತಾ ಇದ್ರು. ಸೊ ಹಂಗಾಗಿ ಆನ್ಸರ್ ಇ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ನಾಗಚಂದ್ರ ಮೊದಲನೇದು, 6ನೇದಕ್ಕೆ ಇ. ಸೊ ಇದಕ್ಕೆ 6th ಒನ್. ನೆಕ್ಸ್ಟ್ ಕುಮಾರವ್ಯಾಸನನ್ನ ಕೂಡಲ ಸಂಗಮ ದೇವ ಆಗಲ್ಲ, ಹಾಗಾಗಿ ಯಾವ್ದು ಅವ್ರ ಅಂಕಿತ ನಾಮ ಅಲ್ಲ. ಇನ್ನು ಉಳಿದಿರೋದು ಯಾವ್ದಿಲ್ಲಿ, ಯುಗ ಪ್ರವರ್ತಕರು ಅಂತ ಕರಿತಾ ಇದ್ರು ಕುಮಾರವ್ಯಾಸರು. ಸೊ ಹಂಗಾಗಿ ಇದು 7ನೇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಕೂಡ ಇದಕ್ಕಾಯ್ತು. ನೆಕ್ಸ್ಟ್ ಈಗ ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಾಗೆ ನಾವು ಮಾತಾಡ್ಬೇಕು. ಈಗ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಎಲ್ಲದರಲ್ಲೂ 2 ಆಪ್ಷನ್ಸ್ ಇದೆ, ಬಟ್ ನೀವು ಎನಿ ಒನ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇವೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾರ್ದಿಕ್. ಸೊ ಯಾರನ್ನ ನೋಡ್ತಿದ್ರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವನ್ನೆಲ್ಲಾನು ನೀವು ಬಾಯ್ ಮಾಡ್ಕೋಬೇಕು, ಐ ಮೀನ್ ಓದಬೇಕು. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವ ಚಾನ್ಸಸ್ ಅನ್ನುವಂಥದ್ದು ಇರ್ತದೆ ಅಂತ ಅರ್ಥ ಆಯ್ತಾ ಹೇಳ್ತಾ ಇರ್ತಕ್ಕಂಥದ್ದು. ಯಾರು ಮನೆ ಮನೆಯನ್ನ ತಿರಿಯುವನು, ಕೆರೆಯ ಉದಕವನ್ನ ಅರಸದವನು ಯಾರು? ಯಾರು ಮನೆಯನ್ನು ಅಂದ್ರೆ ಮನೆಯನ್ನು ತಿರಿಯುವನು, ಕೆರೆಯ ಉದಕವನ್ನ ಅರಸದವನು ಯಾರು ಅಂತ ಪ್ರಶ್ನೆ ಇದೆ. ಇದು ವಚನಗಳಿಂದ ಬರ್ತಾ ಇರೋದು. ಪರುಷದ ಮನೆಯೊಳಗಿದ್ದವನು ಮನೆಯನ್ನ ತಿರಿಯುವುದಿಲ್ಲ. ಅಂದ್ರೆ ಯಾರು ಮನೆಯನ್ನು ತಿರ್ಕೊಂಡ್ ತಿನ್ನಕ್ ಹೋಗಲ್ಲಪ್ಪ ಅಂತಂದ್ರೆ ಅದಕ್ಕೆ ಆನ್ಸರ್ ಬಂದು ಪರುಷದ ಮಣಿ ಅಂತ ಬರುತ್ತೆ. ಏನ್ ಸರ್ ಅದು ಪರುಷದ ಮಣಿ ಅಂತಂದ್ರೆ ಮುಟ್ಟಿದ್ದನ್ನ ಚಿನ್ನವಾಗಿಸುವಂತಹ ಮಣಿ, ಅಥವಾ ಪರುಷದ ಮಣಿ ಅನ್ನೋದಕ್ಕಿಂತ ಪರುಷದ ಕಲ್ಲು. ಅರ್ಥ ಆಗ್ತದೆಯಲ್ಲ? ಅಂದ್ರೆ ಆ ಮಣಿ ಅನ್ನುವಂಥದ್ದು ನಮ್ಮ ಮನೇಲಿ ಇದ್ರೆ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತ ಇಟ್ಕೊಳಪ್ಪ. ಆ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದ್ರೆ ನಾವು ಹೋಗಿ ಬೇರೆಯವ್ರ ಮನೆಯಲ್ಲಿ ತಿರ್ಕೊಂಡ್ ತಿನ್ನಕ್ ಹೋಗ್ತೀವಾ? ಇಲ್ಲ. ಅದಕ್ಕೆ ಪರುಷದ ಮಣಿ ಅಥವಾ ಪರುಷದ ಅನ್ನುವಂಥದ್ದು ಇರುವವನು ಮನೆಯಲ್ಲಿದ್ರೆ, ಪರುಷ ಮೀನ್ಸ್ ಬೇಡಿದ್ದನ್ನ ಅಥವಾ ಮುಟ್ಟಿದ್ದನ್ನ ಚಿನ್ನವಾಗಿಸುವ ಮಣಿ. ಅರ್ಥ ಆಯ್ತಲ್ಲ? ಆ ಮಣಿ ಏನಾದ್ರೂ ಇದ್ರೆ ನಮ್ಮ ಹತ್ರ ಅವನು ತಿರ್ಕೊಂಡ್ ತಿನ್ನಕ್ ಹೋಗಲ್ಲ. ಹಾಗೆ 2ನೇ ಪ್ರಶ್ನೆ ಇನ್ನೊಂದು ಇದ್ರಲ್ಲಿ ಹಂಗೆ ಇದೆ. ಕೆರೆಯ ಉದಕವನ್ನ, ಉದಕ ಮೀನ್ಸ್ ಏನಪ್ಪಾ ಅಂತಂದ್ರೆ ನೀರು ಅಂತ ಅರ್ಥ. ಕೆರೆಯ ಉದಕವನ್ನ ಅರಸದವನು ಯಾರು? ಕೆರೆಯ ಉದಕವನ್ನ ಯಾರು ಅರಸ್ತಾನೆ? ಕೆರೆಯ ಉದಕ, ಕೆರೆಯ ನೀರನ್ನ ಅಂತ ಅರ್ಥ. ಕೆರೆ ನೀರನ್ನ ಯಾರು ಕೇಳಕ್ ಹೋಗಲ್ಲ, ಎಲ್ಲಿರೋನ್ ಕೇಳಕ್ ಹೋಗಲ್ಲ ಅಂತ. ಈಗಾಗಲೇ ತೊರೆಯಲ್ಲಿ ನಿಂತಿರ್ತಕ್ಕಂಥವನು, ತೊರೆಯಲ್ಲಿ ಅಥವಾ ನದಿಯಲ್ಲಿ ನಿಂತ್ಕೊಂಡಿರ್ತೀಯ ಅಂತ ಇಟ್ಕೊಳಪ್ಪ. ಒಂದ್ ಸಣ್ಣ ನದಿ ಹರಿತಾ ಇದೆ, ಆ ನದಿಯಲ್ಲಿ ಶುದ್ಧವಾದಂತ ನೀರು ಹರಿತಾ ಇದಾವೆ. ನಾನು ಅಲ್ಲಿ ನಿಂತ್ಕೊಂಡಿದ್ದೀನಿ, ನನಗೆ ಬಾಯಾರಿಕೆ ಆಗಿದೆ. ಬಾಯಾರಿಕೆ ಆದಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದೇ ನೀರನ್ನ ಕುಡಿತಾನೆ, ಇಲ್ಲ ಇನ್ಯಾವ್ದಾದ್ರು ಪಕ್ಕದಲ್ಲಿರೋ ಕೆರೆ ನೋಡ್ಕೊಂಡು. ಹಾಗಾಗಿ ತೊರೆ ಅಥವಾ ನದಿ. ಸೊ ನದಿಯಲ್ಲಿ ಇರುವಂತವನು ಕೆರೆಯ ನೀರನ್ನ ಬೇಡೋದಿಲ್ಲ, ಬಯಸೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ನು ನೀರಲ್ಲಿ ನಿಂತಿರ್ತಾನಲ್ಲ, ಇನ್ನೇನ್ ಕುಡ್ಕೊಂಡು ಹೋಗ್ತಾನೆ. ಸೊ ಇದು 2 ಸ್ವಲ್ಪ ಲಾಜಿಕ್ ಆಗಿ ಆನ್ಸರ್ ಮಾಡಬೇಕು. 2 ಪ್ರಶ್ನೆ ಒಂದ್ರಲ್ಲಿ ಇರ್ತದೆ 2 ಮಾರ್ಕ್ಸ್ಗೆ. ಇದು ಕೇಳ್ತಾರೆ, ಬಹಳ ಇಂಪಾರ್ಟೆಂಟ್ ಮಾರ್ಕ್ಸ್. ಯಾರು ಮನೆಯನ್ನ ತಿರಿಯುವನು? ಪರುಷದ ಮಣಿ ಅಥವಾ ಪರುಷದ ಮನೆಯಲ್ಲಿರ್ತಕ್ಕಂಥವನ್ನ ತಿರಿಯೋದಕ್ಕೆ ಹೋಗಲ್ಲ. ಕೆರೆಯ ಉದಕವನ್ನ ಅರಸದವನು ಯಾರು? ತೊರೆಯಲ್ಲಿ ಅಥವಾ ನದಿಯಲ್ಲಿ ನಿಂತಿರುವವನು ಕೆರೆಯ ಉದಕವನ್ನ ಅರಸೋದಿಲ್ಲ ಅಂತ ಬರಿಬೇಕು. ನೆಕ್ಸ್ಟ್, ಮಲಗಿರುವ ಭೀಮನನ್ನ ದ್ರೌಪದಿ ಹೇಗೆ ಎಬ್ಬಿಸಿದಳು? ಪ್ರಶ್ನೆ ಬಂದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂತ. ಭೀಮನ ಸ್ಟೋರಿ ಬರ್ತಕ್ಕಂಥದ್ದು 3ನೇ ಪದ್ಯ ಭಾಗ ಅದ್ರದ್ದು. ಅಲ್ಲಿ ನೋಡ್ಬೋದು ಮಲಗಿರುವ ಭೀಮನನ್ನ ದ್ರೌಪದಿ ಹೆಂಗ್ ಎಬ್ಬಿಸ್ತಾಳೆ ಅಂತ. ಯಾವ ತರ ಎಬ್ಬಿಸ್ತಾಳೆ ಆಕೆ? ಮಲಗಿದ್ದ ಭೀಮನ ಬಳಿ ಬಂದು ದ್ರೌಪದಿಯು ಮೆಲ್ಲನೆ ಅವನ ಮುಸುಕನ್ನ, ಅವನಿಗಾಗ್ಲೇ ನಿದ್ದೆ ಮಾಡ್ತಿರ್ತಾನೆ, ಮುಸುಕನ್ನ ಸಡಲಿಸಿ. ಯಾರ ಮುಸುಕು? ಭೀಮನ ಮುಸುಕನ್ನು ಸಡಲಿಸಿ ಗಲ್ಲವನ್ನು ಅಲುಗಿಸಿ, ಅಥವಾ ಗಲ್ಲ ಅಂದ್ರೆ ಕೆನ್ನೆ, ಗಡ್ಡ ಅಂತೀವಲ್ಲ ನಾವು, ಆ ಗಲ್ಲವನ್ನು ಅಲುಗಾಡಿಸುತ್ತಾ ಭೀಮನನ್ನು ಎಬ್ಬಿಸ್ತಾಳೆ. ಮಲಗಿರುವ ಭೀಮನನ್ನ ಎಬ್ಬಿಸ್ತಾಳೆ. ಸೊ ಹಾಗಾಗಿ ಇವೆರಡು ಕೀವರ್ಡ್ಸ್ ಅವೆರಡು ಇರಬೇಕು ಅದ್ರಲ್ಲಿ ಆನ್ಸರ್. ಅಷ್ಟಿದ್ರೇನೆ ನಿನಗೆ 2 ಮಾರ್ಕ್ಸ್ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್, ಈಗ ಫಸ್ಟ್ ಪದ್ಯದ್ದಾಯ್ತು. ನೆಕ್ಸ್ಟ್ ಗದ್ಯದ್ದಿದೆ. ಕಮಲಾ ಮೇಡಮ್ ವೈದ್ಯರ ಸಲಹೆಯನ್ನ ರೂಢಿಸಿಕೊಂಡರು ಏಕೆ, ಅಥವಾ ಯಾವ ವೈದ್ಯರ ಸಲಹೆಯನ್ನ ರೂಢಿಸಿಕೊಂಡ್ರು ಅಂತ ಕೊಟ್ಟಿದ್ದಾರೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನೋ ಪಾಠದಿಂದ ನಾವು ಈ ಒಂದು ಪ್ರಶ್ನೆ ಕೇಳಿರೋದು. ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆನ ರೂಢಿಸ್ಕೊಂಡಿರೋ? ಯಾವಾಗ್ಲೂ ನೀರ್ನ ಜಾಸ್ತಿ ಕುಡಿಬೇಕು ಅಂತ. ಅದು ಜೊತೆಗೆ ಮಾಂಸ ಮತ್ತೆ ಇದು ಬೇರೆ ಬೇರೆ ಏನದು ಕಠಿಣವಾಗಿ ಜೀರ್ಣವಾಗುವಂತ ಪದಾರ್ಥಗಳು ಅಂತ ಕರಿತೀವಿ, ಮಾಂಸ ತಿಂತಕ್ಕಂಥದ್ದು, ಇದನ್ನೆಲ್ಲ ಬಿಡ್ತಾರೆ. ನೀರನ್ನ ಹೆಚ್ಚಿಗೆ ಕುಡಿದ್ರೆ ಅಲ್ಲಿ ನಮಗೆ ಕಿಡ್ನಿ ಸ್ಟೋನ್ ಆಗಲ್ಲ ಅಂತ, ಮೂತ್ರಪಿಂಡದಲ್ಲಿ ಕಲ್ಲು ಬರೋದಿಲ್ಲ ಅಂತ ಹೇಳಿ ಆಕೆ ವೈದ್ಯರು ಹೇಳಿದಂತೆ ನೀರನ್ನ ಕುಡಿಯೋದನ್ನ ಚೆನ್ನಾಗಿ ರೂಢಿ ಮಾಡ್ಕೊತಾಳೆ ಅಂತ. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡ್ಬೋದು ಇಲ್ಲಿ. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ಬ್ರಿಟಿಷರು ಬರಕ್ಕಿಂತ ಮುಂಚೆ
ವಾಲ್ಪರೈ ಅಂತಕ್ಕಂಥದ್ದು ಹೇಗಿತ್ತು. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಪ್ರದೇಶಕ್ಕೆ ಮೊದಲು ಹೆಸರೇ ಇರಲಿಲ್ಲ, ವಾಲ್ಪರೈ ಅಂತ. ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿರ್ತಕ್ಕಂತಹ ಅದು, ಜ್ಞಾಪಕ ಇಟ್ಕೊಳ್ಳಿ, ಗಗನ ಚುಂಬಿ ಮರಗಳು, ಗಗನ ಚುಂಬಿ ಮರಗಳು ಅಂದ್ರೆ ತುಂಬಾ ಎತ್ತರವಾದಂತ ಮರಗಳಿದ್ವು. ಓಕೆನಾ? ಸೊ ಮರಗಳಿದ್ವು, ಜೊತೆಗೆ ಆ ಮರಗಳು ಮೇಲ್ಚಾವಣಿಯನ್ನ ಛೇದಿಸಿ ಸೂರ್ಯನ ಕಿರಣಗಳು ಸೆಣಸುತ್ತಿದ್ದ ದಟ್ಟವಾದ ಕಾಡಾಗಿತ್ತು. ಅಂದ್ರೆ ಸೂರ್ಯನ ಕಿರಣಗಳು ಸಹ ಆ ಮರಗಳಿಂದ ದಾಟ್ಕೊಂಡು ಕಾಡೊಳಗಡೆ ಬರಕ್ಕಾಗ್ತಿಲ್ಲ, ಅಷ್ಟೊಂದು ತಿಕ್ಕೆಸ್ಟ್ ಫಾರೆಸ್ಟ್ ಅದು, ಗಗನಕ್ಕೆ ಚುಂಬಿಸುವಂತಹ ಮರಗಳು. ಅರ್ಥ ಆಯ್ತಾ? ಸೊ ಅದ್ರ ಜೊತೆಗೆ ಇನ್ನೂ ಮುಂದುವರಿಸಿದ್ರೆ ಅಲ್ಲಿ ಹುಲ್ಲುಗಾವಲುಗಳ ಬಯಲುಗಳು, ಶೋಲಾ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಹಳ್ಳ ಕೊಳ್ಳಗಳು, ಕಗ್ಗತ್ತಲ ಖಂಡ ಎಂದೇ ಹೆಸರಾಗಿದ್ದ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯ ಇರಲಿಲ್ಲ. ಇದು ಬ್ರಿಟಿಷರು ಬರಕ್ಕಿಂತ ಮುಂಚೆ ವಾಲ್ಪರೈ ಇದ್ದಿದ್ದಂತ ಸ್ಥಿತಿ. ಅವ್ರು ಬಂದ ಮೇಲೆ ಅದನ್ನ ಸಂಪೂರ್ಣವಾಗಿ ಇವೆಲ್ಲ ಓದ್ಕೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಾಳೆ ನಡೆಯುವಂತ ಟೆಸ್ಟ್ ಅಲ್ಲೂ ಸಹ ಕೇಳುವ ಚಾನ್ಸಸ್ ಅಂತಕ್ಕಂಥದ್ದು ಇರುತ್ತೆ. ನೆಕ್ಸ್ಟ್ 2 ಕ್ವಶನ್ಸ್ ಬಂದು ಫ್ರಮ್ ದ ದೀರ್ಘಗದ್ಯ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಅಂತ ಪ್ರಶ್ನೆ ಇದೆ. ಏನಕ್ಕೆ ಬಂದಿರೋದು ದುರ್ಗಪ್ಪ ಅಂತ ಅನ್ಕೋತಾರೆ ನಿರೂಪಕರು? ನೋಡೋಣ, ಹೇಳಿ ಯಾರಾದ್ರು. ಇನಾಮು ಕೇಳಲು, ಕಾಫಿ ಬೀಜವನ್ನ ಕೇಳಲು, ಗೊತ್ತಾಯ್ತಲ್ಲ, ಅಥವಾ ಕಾಫಿ ಬೀಜವನ್ನ ಕೇಳಲು, ಅಥವಾ ಚಂದಾ ವಸೂಲಿ ಮಾಡೋದಿಕ್ಕೆ. ನೆಕ್ಸ್ಟ್ ಇಷ್ಟು ಕರೆಕ್ಟ್ ಆಗಿ ಬರೆದ್ರೆ ನಿನ್ಗೆ 2 ಮಾರ್ಕ್ಸ್ ಬರ್ತದೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಆನೆನ ಹೊಡ್ಕೊಂಬಂದಾಗ ಸೊ ಜನಗಳೆಲ್ಲ ಯಾವ ತರ ಮಾತಾಡ್ತಾರೆ? ಯಾರನ್ನ? ಕೃಷ್ಣೇಗೌಡರಿಗೆ ಯಾವ ತರ ಮಾತಾಡ್ತಾರೆ? ಬಹುಶಃ ಹೆಂಡತಿ ಮಕ್ಕಳ ಬಾಯಿಗೆ, ಅರ್ಥ ಆಯ್ತಲ್ಲ, ಬಾಯಿಗೆ ಈತ ಮಣ್ಣು ಹಾಕಿದ ಅಂತ ಮಾತಾಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಅನ್ನ ಕೂಡ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಾರೆ ಅಂತಂದ್ರೆ, ಎಲೆಕ್ಷನ್ ನಿಂತ ಹಾಗೆ ಅಂತಂದ್ರೆ ಏನು? ಎಲೆಕ್ಷನ್ ನಿಂತ್ಕೊಂಡ್ರೆ ಸಂಪೂರ್ಣವಾಗಿ ಲಾಸ್ ಆಗ್ಬೇಕಾಗತ್ತೆ ಅಂತ ಅದ್ರ ಅರ್ಥ. ಅರ್ಥ ಆಯ್ತಲ್ಲ ಹೇಳ್ತಾ ಇರ್ತಕ್ಕಂಥ. ಅದಕ್ಕೆ ಅವ್ನು ಹೇಳ್ತಿರೋದು, ಹೆಂಡತಿ ಮಕ್ಕಳಿಗೆ ಉಪವಾಸ ಆಗ್ತಾನೆ ಇವನು, ಆನೇನ್ ಸಾಕಕ್ಕಾಗಲ್ಲ ಅಂತ ಹೇಳಿ ಜನ ಎಲ್ಲ ಮಾತಾಡ್ಕೊತಿರ್ತಾರೆ. ಆದ್ರೆ ಅವನು ಅದಕ್ಕೆ ಚೆನ್ನಾಗಿ ಹುಲ್ಲು ಬೂಸ ಅದು ಇದೆಲ್ಲ ಇಂಡಿ ಬಯನೆ ಸೊಪ್ಪು ಇದೆಲ್ಲ ಕೊಟ್ಟು ಚೆನ್ನಾಗಿ ಪಗಡ್ದಸ್ತಾಗಿ ಬೆಳೆಸ್ತಾನೆ. ಅದಾದ್ಮೇಲೆ ಆನೆಯಿಂದ ಆತ ಹೆಲ್ಪ್ ಕೂಡ ಮಾಡಿಸ್ಕೊತಾನೆ. ಆದ್ರೆ ಫಸ್ಟ್ ಜನಗಳು ಮಾತಾಡೋದೇನು ಅಂದ್ರೆ, ಓ ಹೆಂಡತಿ ಮಕ್ಕಳ ಬಾಯಿಗೆ ಈತ ಉಪವಾಸ ಮಣ್ಣು ಹಾಕ್ತಾನೆ, ಈಗಾಗ್ಲೇ ಅನೇಕ ಕೆಲಸ ಮಾಡಿ ಕೈ ಸುಟ್ಕೊಂಡವನೆ, ಇದೊಂದು ಹೊಸ ಕೆಲಸನ ಮಾಡಿ ಇನ್ನೂ ಲಾಸ್ ಆಗ್ತಾನೆ, ಎಲೆಕ್ಷನ್ ನಿಂತ್ಕೊಂಡಂಗೆ ಅಂತೆಲ್ಲ ಜನ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಸಮಧಿಕಾರರ್ ಜಗತ್ರಯದೊಳ್ ಇನ್ನೆನಗೆ, ಇದು ಸಂದರ್ಭ. ಇವೆಲ್ಲ ಒಂದೊಂದೇ ಬರೀಬೇಕು, ಆದ್ರೆ ನಾನು ಎರಡನ್ನೂ ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ಅರ್ಥ ಆಯ್ತಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದ ಫಸ್ಟ್ ರೌಂಡ್ ಟೆಸ್ಟ್. ಸೊ ಬಹುಶಃ ಈ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ ನಲ್ಲಿ ಕೇಳುವ ಚಾನ್ಸಸ್ ಇರುತ್ತೆ. ಸೊ ಆದ್ರಿಂದ ದಯಮಾಡಿ ಈ ಪ್ರಶ್ನೆಗಳನ್ನ ಪ್ರತಿಯೊಬ್ರು ಓದಿ. ಸಮಧಿಕಾರರ್ ಜಗತ್ರಯದೊಳ್ ಇನ್ನೆನಗೆ, ಸರಿಸಮಾನವಾದಂಥವ್ರು ಈ ಜಗತ್ನಲ್ಲಿ ಇನ್ಯಾರಿದಾರೆ ನನಗೆ ಅಂತ ಹೇಳ್ತಾ ಇರೋದು. ಯಾರು ಹೇಳೋದು, ಯಾಕೆ ಹೇಳೋದು, ಯಾವ ಸಂದರ್ಭದಲ್ಲಿ ಹೇಳೋದು? ನೋಡೋಣ, ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ, ಹೇಳಿ ನೋಡೋಣ. ಸಮಧಿಕಾರರ್ ಜಗತ್ರಯದೋಳ್ ಇನ್ನೆನಗೆ, ಸರಿಸಮಾನವಾದಂಥವ್ರು ಯಾರು ನನಗೆ ಅಂತ ಹೇಳ್ಕೊಂತ ಇರೋದಿಲ್ಲಿ. ನಿಮ್ಗೆ ಗೊತ್ತಿದೆ ಪದ, ಇದು ಸಂದರ್ಭ ಬರಿಬೇಕಾದ್ರೆ ಅದಕ್ಕೆ 3 ಸ್ಟೆಪ್ಸ್ ಇದೆ. ಅಂದ್ರೆ ಸಂದರ್ಭ, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ, 3 ಸ್ಟೆಪ್ ಬರಿಬೇಕು. ಬಟ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಬಟ್ ನೀವು ನಾಳೆ ಎಕ್ಸಾಮ್ ಅಲ್ಲಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಆ 3 ಸ್ಟೆಪ್ ಅನ್ನ ಚೆನ್ನಾಗಿ ಫಾಲೋ ಮಾಡ್ಬೇಕು, ಇಲ್ದಿದ್ರೆ ಮಾರ್ಕ್ಸ್ ಅನ್ನುವಂಥದ್ದು ಕೊಡಲ್ಲ ನಿಮ್ಗೆ. ಅರ್ಥ ಆಯ್ತಲ್ಲ? ಸಮಧಿಕಾರರ್ ಜಗತ್ರಯದೊಳ್ ಇನ್ನೆನಗೆ ಅಂದ್ರೆ ಸರಿಸಮಾನವಾದಂತವ್ರು ಜಗತ್ನಲ್ಲಿ ಇನ್ಯಾರಿದಾರೆ ನನಗೆ ಅಂತ. ಈ ಮಾತನ್ನ, ಈ ಮೇಲಿನ ವಾಕ್ಯವನ್ನ ಯಾರು ಹೇಳ್ತಾ ಇರ್ತಕ್ಕಂಥದ್ದು? ರಾವಣ ಹೇಳ್ತಾ ಇರ್ತಕ್ಕಂಥದ್ದು. ಯಾರಿಗೆ ಹೇಳ್ತಾ ಇರ್ತಕ್ಕಂಥದ್ದು? ತನ್ನ ತೋಳುಗಳನ್ನ ತಾನೇ ನೋಡ್ಕೊಂಡು, ಈಗ ಸೀತಾದೇವಿನ ನೋಡಕ್ ಹೋಗ್ಬೇಕು ಅಂತ ಅನ್ಕೊಂಡು ಯಾರು ಹೊಲ್ದ ಮೇಲೆ ಅಂತಂದ್ರೆ, ಸೊ ಬಹುರೂಪಿಣಿ ವಿದ್ಯಾದೇವತೆ ಅಂತಕ್ಕಂಥವಳು ಹೊಲ್ದು ಬಿಟ್ಟಿದ್ದಾಳೆ, ನನಗೆ ಈ ತೋಳಿನಲ್ಲಿ ಇಷ್ಟೆಲ್ಲ ಶಕ್ತಿ ಇದೆ, ನನ್ನ ಮುಂದೆ ಇನ್ಯಾರೂ ಇಲ್ಲ ಜಗತ್ನಲ್ಲಿ, ಸರಿಸಮಾನವಾದಂಥವ್ರು, ನನ್ನ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು ಯಾರು ಇಲ್ಲ ಜಗತ್ನಲ್ಲಿ ಅಂತ ಹೇಳಿ ಅಹಂಕಾರದ ಮಾತುಗಳನ್ನ ಆಡ್ತಿರ್ತಾನೆ. ಯಾರು ಅಂತಂದ್ರೆ ಅದು ಯಾರು? ರಾವಣ ಅಂತಕ್ಕಂಥವ್ರು. ಆದ್ರೆ ಆ ಬಹುರೂಪಿಣಿ ವಿದ್ಯಾದೇವತೆ ಹೇಳ್ತಿರ್ತಾಳೆ ರಾಮ ಲಕ್ಷ್ಮಣರನ್ನ ಕೊಲ್ಲಕ್ಕಾಗಲ್ಲ ಅಂತ. ಆದ್ರೂ ಇವನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ನನಗೆ ಬಹುರೂಪವನ್ನ ಪ್ರದರ್ಶಿಸುವ ಬಹುರೂಪಿಣಿ ವಿದ್ಯಾದೇವತೆ ಒಲ್ದು ಬಿಟ್ಟಿದ್ದಾಳೆ ಅಂತೇಳಿ ಆತ ಬಹಳಷ್ಟು, ನನ್ನಷ್ಟು ಶಕ್ತಿವಂತರು ಇನ್ಯಾರು ಇಲ್ಲ ಈ ಪ್ರಪಂಚದಲ್ಲಿ ಅಂತ ಅನ್ಕೋಬಿಡ್ತಾನೆ. ನೆಕ್ಸ್ಟ್, ಒಬ್ಬಳನ್ನ ಆಳಲಾರಿರಿ ಗಂಡರೋ ನೀವು ಬಂಡರೋ ಅಂತ ಹೇಳಿದ್ರು. ಯಾರು ಅಂತಂದ್ರೆ ಇಂದುಮುಖಿ. ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಇಲ್ಲಿ ಪಾಂಚಾಲಿ ಅಂತಕ್ಕಂಥವಳು
ಏನು ತನಗೆ ಕೀಚಕ ಅಂತಕ್ಕಂಥವನು ಒದ್ದು ಬಿಟ್ಟಿರ್ತಾನಲ್ಲ, ಸೊ ಅದರಿಂದ ಅವಮಾನ ತಡೆಯಕ್ಕಾಗದೆ, ಜೊತೆಗೆ ಈಗಾಗಲೇ ತುಂಬಿದ ಸಭೆಯಲ್ಲಿ ಬೇರೆ ಅವಳನ್ನ ಅವಮಾನ ಮಾಡಿರ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಆಕೆ ತನಗಾಗಿರ್ತಕ್ಕಂಥ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ನೋಡಿದಾಗ ಆಕೆಗೆ ಒಳಿಯುವಂತ ಒಂದು ಉಪಾಯ ಅದು ಭೀಮನ ಬಳಿ ಹೇಳ್ಕೊಳ್ಳೋಣ ಅಂತ. ಅರ್ಥ ಆಯ್ತಲ್ಲ? ಯಾಕೆ ಅಂತಂದ್ರೆ ಎಲ್ಲರೂ, ಅಂದ್ರೆ ಅರ್ಜುನ ಇರ್ಬೋದು, ಧರ್ಮರಾಯ ಇರ್ಬೋದು, ಅಥವಾ ನಕುಲ ಸಹದೇವರು ನನಗೆ ಸಹಾಯಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಭೀಮ ನನಗೆ ಸಹಾಯಕ್ಕೆ ಬರ್ತಾನೆ ಅಂತ. ಯಾಕೆ ಅಂತಂದ್ರೆ ಈಗಾಗಲೇ ಕೀಚಕ ಅನ್ನುವಂತ ನಾಯಿ, ಕೀಚಕ ಅನ್ನುವಂತ ಕುನ್ನಿ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ಒದ್ದು ಅವಮಾನ ಮಾಡ್ಬಿಟ್ಟಿರ್ತಾರೆ. ಅದನ್ನ ಹೇಳಕ್ಕೆ ಅಂತ ಭೀಮನ ಹತ್ರಕ್ಕೆ ಬರ್ತಾಳೆ. ಭೀಮ ಅಂತಕ್ಕಂಥವನು ಸಹ ಅವಳು ಅನ್ಕೊಂಡಂಗೆ ಇಲ್ಲಿ ರಿಯಾಕ್ಟ್ ಆಗಲ್ಲ. ಅವನು ಹೇಳ್ತಾನೆ, ಅಣ್ಣೋಗಿ ಕೇಳ್ಕೊ, ಅಂದ್ರೆ ಏನು, ಅರ್ಜುನ್ ಹತ್ರ ಹೋಗಿ ಕೇಳು, ಅವನೇನಾದ್ರೂ ಹೂ ಅಂತಂದ್ರೆ ನಾನು ಈಗಾಗಲೇ ಆ ಶತ್ರುಗಳನ್ನ ಸದೆ ಪಡ್ತೀನಿ, ಇಲ್ದಿದ್ರೆ ಆಗಲ್ಲ ನನಗೆ, ಬಿಕಾಸ್ ಆಫ್ ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಸಿಚುವೇಶನ್ ಅಥವಾ ಆ ಸಂದರ್ಭದಲ್ಲಿ ದ್ರೌಪದಿ ಅಂತಕ್ಕಂಥವಳು ಈ ಮೇಲಿನ ಮಾತನ್ನ ಹೇಳ್ತಾಳೆ. ಒಬ್ಬಳನ್ನ ಭೂಲೋಕದಲ್ಲಿ ತನ್ನ ಹೆಂಡತಿಯನ್ನ ಒಬ್ಬ ಗಂಡನಾದಂತವನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ, ಆದ್ರೆ ನೀವು 5 ಜನ ಗಂಡಂದ್ರಿದ್ದೀರಿ ನನಗೆ. ಯಾರ್ಯಾರದು? ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ, 5 ಜನ ಇದೀರಿ, ಬಟ್ ನನ್ನೊಬ್ಬಳನ್ನ ನಿಮ್ ಕೈಯಲ್ಲಿ ನೋಡ್ಕೊಳಕ್ ಆಗ್ತಿಲ್ವಲ್ಲ ಅಂತ ಹೇಳಿ ಆಕೆ ಬಹಳ ನೋವಿನಿಂದ ನುಡಿತಾ ಇರ್ತಾಳೆ. ಇದಿಷ್ಟು ಕೂಡ ಈ ಸಂದರ್ಭಕ್ಕೆ ತಕ್ಕ ಹಾಗೆ ಇರ್ತಕ್ಕಂಥ ಪ್ರಶ್ನೆಗಳಲ್ಲಿ ಇರುವಂತ ಪ್ರಶ್ನೆಗಳು. ಅದಾಗಿದ್ದಾದ್ಮೇಲೆ ಈಗ ಲೆಸನ್ಸ್ ಇಂದ ಕೂಡ 2 ಪ್ರಶ್ನೆಗಳು ಕೇಳ್ತಾರೆ, ಅದ್ರಲ್ಲಿ ಒಂದನ್ನು ನೀವು ಬರಿಬೇಕು. ಇಲ್ಲಿ ನೀವು ನೋಡಿ, ಆಪರೇಷನ್ ಆಗ್ಬೇಕು ಪರವಾಗಿಲ್ವಾ, ಯಾವ ಪಾಠದ ಇದು ಫಸ್ಟ್ ಬರಿಬೇಕು. ಈ ಮೇಲಿನ ವಾಕ್ಯವನ್ನ ಇಂಥ ಪರ್ಟಿಕ್ಯುಲರ್ ಪಾಠ ಮುಟ್ಟಿಸಿಕೊಂಡವನು ಅನ್ನುವಂತಹ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದೀವಿ, ಅದರ ನೆಕ್ಸ್ಟ್ ಸಂದರ್ಭನ ಎಕ್ಸ್ಪ್ಲೇನ್ ಮಾಡ್ಬೇಕು, ಅದೂ ಆದ್ಮೇಲೆ ಸ್ವಾರಸ್ಯವನ್ನ ತಿಳಿಸ್ಬೇಕು. ಸೊ ಈಗ 2ನೇ ಸ್ಟೆಪ್ ಫಾಲೋ ಮಾಡಿ ನೋಡೋಣ. ಆಪರೇಷನ್ ಆಗ್ಬೇಕು ಪರವಾಗಿಲ್ವಾ, ಯಾರು ಹೇಳಿದ್ದು ಅದನ್ನೆಲ್ಲ ಹೇಳ್ಬೇಕು. ಮತ್ತೆ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಯಾರು ಹೇಳ್ತಾ ಇರೋದು? ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಅನ್ನುವಂಥದ್ದು ಕಾಣಿಸ್ತಿಲ್ಲ, ಅಂದ್ರೆ ನೀರನ್ನ ಹೆಚ್ಚಾಗಿ ಕುಡಿಬೇಕು, ಮೂತ್ರಪಿಂಡದಲ್ಲಿ ಆವಾಗ್ಲೇ ಏನ್ ಮಾಡಲ್ಲ ಅಂತಂದ್ರೆ ಕಲ್ಲು ಕಾಣಿಸಲ್ಲ. ಸೊ ಇದೆಲ್ಲ ನಿಮಗೆ ಸೈನ್ಸ್ ಅಲ್ಲಿ ಹೇಳ್ತಾರೆ ಇನ್ನು ಚೆನ್ನಾಗಿ. ಸೊ ಹಾಗಾಗಿ ಆ ಸಿಚುವೇಶನ್ ಬರುವಂತ ಆ ಮಾತದು. ಸರಿ, ನೆಕ್ಸ್ಟ್ ಪ್ರಶ್ನೆ, ಸಂದರ್ಭ. ಈಗ ನಮ್ ಕಡೆ ಕಾಲಿಂಗ್ ಬೆಲ್ ಇದ್ದಂಗೆ ಅಂತ ಹೇಳಿದೆ. ಈ ಮಾತನ್ನ ಹೇಳೋದು KP ಪೂರ್ಣಚಂದ್ರ ತೇಜಸ್ವಿ ಅವರು ರಚಿಸಿರ್ತಕ್ಕಂತಹ ಕೃಷ್ಣೇಗೌಡರ ಆನೆ, ಅಂದ್ರೆ ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂಥ ಪುಸ್ತಕದಿಂದ ಕೃಷ್ಣೇಗೌಡರ ಆನೆ ಅನ್ನುವಂಥ ಪಾಠನ, ಅಂದ್ರೆ ದೀರ್ಘ ಗದ್ಯವನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಹೇಳಿ ಕ್ಲಿಯರ್ ಆಗಿ ಒಂದ್ ಲೈನಲ್ಲಿ ಬರೀತೀರಾ. ಅದಾಗಿದ್ದಾದ್ಮೇಲೆ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ಬೇಕು. ಅರ್ಥ ಆಯ್ತಾ ಹೇಳ್ತಾ ಇರೋದು? ಹೆಂಗ್ ಎಕ್ಸ್ಪ್ಲನೇಷನ್? ಈಗ ನಮ್ ಕಡೆ ಕಾಲಿಂಗ್ ಬೆಲ್ ಇದ್ದಂಗೆ ಕೆಮ್ತಕ್ಕಂಥದ್ದು ಅಂತ. ಈಗ ಸಂದರ್ಭ ಹೇಳ್ಬೇಕು. ಈ ಸಂದರ್ಭ ಯಾವ್ದು ಅಂತಂದ್ರೆ, ಜೀಪ್ ಕೆಳಗಡೆಗೆ ಅವ್ರು ಇರ್ಬೇಕಾದ್ರೆ, ಸೇರ್ಕೊಂಡಿರ್ಬೇಕಾದ್ರೆ ಅಲ್ಲಿ ಬಂದಂತ ದುರ್ಗಪ್ಪ ಒಬ್ಬ ಕಾಕಿ ಪ್ಯಾಂಟ್ ದಾರಿಯಾಗಿರ್ತಾನೆ. ಅವನು ಕೇಳ್ತಾನೆ ಏನಂತ, ನನಗೆ ಕೊಡ್ಲಿಬೇಕು ಅಂತ ಕೇಳಕ್ಕೆ ಅಂತ ಬರೋದು. ಆವಾಗ ಆತ ಕೆಮ್ಕೊಂಡು ಕ್ಯಾಕರ್ಸ್ಕೊಂಡು ಬರ್ತಿರ್ತಾನೆ. ಆಗ ನಮ್ ಕಡೆಗೆ ಇದು ಒಂದು ಸಿಂಬಾಲಿಕ್ ಆಗಿ ಯೂಸ್ ಮಾಡ್ತಾರೆ. ಮನೇನ ಅಲ್ಲಿ ಹೆಂಗಸಿರ್ತಾರ ಗಂಡಸಿರ್ತಾರ ಯಾರಿರ್ತಾರೆ ಅಂತ ಗೊತ್ತಾಗಲ್ವಲ್ಲ, ಅದಕ್ಕೆ ಕೆಮ್ಬಿಟ್ರೆ ಅಥವಾ ಕ್ಯಾಕರ್ಸಿದ್ರೆ ಅವರೇ ಮನೆಯಿಂದ ಈಚೆಗೆ ಬಂದು ಮಾತಾಡಿಸ್ತಾರೆ, ಆವಾಗ ನಾವು ಚೆನ್ನಾಗಿ ಕಮ್ಯುನಿಕೇಶನ್ ಮಾಡ್ಬೋದು ಅನ್ನುವಂಥದ್ದು. ಅದಕ್ಕೋಸ್ಕರನೇ ಈ ಸೆಂಟೆನ್ಸ್ ನ ಸುಮಾರು ಸಲ ಕೇಳಿದ್ದಾರೆ. ಇವೆರಡರಲ್ಲಿ ಒಂದಂತೂ ಇದ್ದೇ ಇರ್ತದೆ. ಇವನ್ ಫೈನಲ್ ಎಕ್ಸಾಮ್ಗೂ ನಾಳೆ ನಡೆಯೋ ಎಕ್ಸಾಮ್ಗೂ ನೀನೇ ಹೇಳ್ತೀಯ ನನಗೆ, ಸರ್ ಇತ್ತು ಸರ್ ಈ ಕ್ವಶನ್ಸ್ ಎಲ್ಲ ಅಂತ ಹೇಳ್ಬೇಕು ನೀನೆ. ನೋಡಿ ಇಲ್ಲಿ ವೆಪನ್ ಸರ್, ವೆಪನ್ ನಮಗೆ ಬಹಳ ಮುಖ್ಯ. ಇದನ್ನ ಹೇಳೋದು ನಾಗರಾಜ. ಕೊಡ್ಲಿನ ಸೀಸ್ ಮಾಡ್ಬಿಟ್ಟಿರ್ತಾರೆ. ಆ ಕೊಡ್ಲಿನ ಕೇಳಕ್ಕೆ ಅಂತ ಹೇಳಿ ನಿರೂಪಕರು ಹೋದಾಗ ನಿರೂಪಕರಿಗೆ ಈ ಮೇಲಿನ ಮಾತನ್ನ ತಿಳಿಸ್ತಾನ ಅವನು. ವೆಪನ್ ಸರ್, ವೆಪನ್ ನಮಗೆ ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾನೆ ಅಂತ. ನೆಕ್ಸ್ಟ್ 4 ಮಾರ್ಕ್ಸ್ ಕ್ವಶನ್ಸ್ ಇದೆ ನೋಡಪ್ಪ. ಇವೆಲ್ಲ ಇಂಪಾರ್ಟೆಂಟ್. ಸ್ಕ್ರೀನ್ ಶಾಟ್ ಗಿಟ್ ತಗೋ, ನಾನು ಬೇಕಾದ್ರೆ ಕಳಿಸ್ತೀನಿ ಇದನ್ನ ಕ್ವಶನ್ ಪೇಪರ್ ಅನ್ನ. ನೀನು ಫಸ್ಟ್ ಯಾವ್ದಕ್ಕೂ ಸ್ಕ್ರೀನ್ ಶಾಟ್ ತಗೋ. ಅರ್ಥ ಆಯ್ತಾ? ಈ ಕ್ವಶನ್ಸ್ನೆಲ್ಲ ನಾಳೆ ಓದುವಾಗ ಚೆನ್ನಾಗಿ ಓದಬೇಕು. ರಾವಣನ ಮನಪರಿವರ್ತನೆಯನ್ನ ಸಂದರ್ಭದಲ್ಲಿ ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ರಾವಣನ್ಗೆ ಮನಸ್ಸು ಅನ್ನುವಂಥದ್ದು ಹೆಂಗೆ ಚೇಂಜಸ್ ಆಯ್ತು, ಸೀತೆ ಮೇಲೆ ಇದ್ದಂತ ವ್ಯಾಮೋಹ ಹೊರಟೋಗಿ ವೈರಾಗ್ಯ ಹೆಂಗ್ ಮುಡ್ತು ಅನ್ನುವಂಥದಕ್ಕೆ ಕವಿ ಸಂದರ್ಭಗಳನ್ನ ಚಿತ್ರಿಸಿದ್ದಾನೆ. ಅದ್ರ ಬಗ್ಗೆ ನೀನು ವಿವರಣೆ ಮಾಡ್ಬೇಕು ಅಂತ ಅದರ ಅರ್ಥ. ರಾವಣ ಮನಪರಿವರ್ತನೆಯ ಸಂದರ್ಭ ಅಂದ್ರೆ ಅವನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಹುರೂಪಿಣಿ ವಿದ್ಯಾದೇವತೆ ಒಲ್ದು ಬಿಟ್ಲು ಅಂತ ಹೇಳಿ ಅವನ್ ಏನ್ ಬರ್ತಾನೆ, ಬಂದಾಗ ಅವನ್ ಮನೆಗೆ ಬರೋಷ್ಟೊತ್ತಿಗೆ ಈಗಾಗಲೇ ಹೆಂಡತಿಯ ಮತ್ತು ಅವರ ಒಂದು ಅರಮನೆ ಮೇಲೆ ಈ ಅಂಗಾದಿಗಳು ಅಂದ್ರೆ ರಾಮನ್ ಸೈನ್ಯ ಅನ್ನುವಂಥದ್ದು ಅಟ್ಯಾಕ್ ಮಾಡ್ಬಿಟ್ಟು ಹೋಗ್ಬಿಟ್ಟಿರ್ತದೆ. ಸೊ ಆ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಸೀತೆಯನ್ನು ಪಡ್ಕೋಬೇಕು ಅಂತ ಅನ್ಕೋತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ.
ಆಗ ಆ ಪರಿವರ್ತನೆಯಾದಂಥ ಸಂದರ್ಭಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನ ಕೊಡಿ ಅಂತ ಕೇಳಿರೋದು. ರಾವಣನ ಮನಸ್ಸು ಪರಿವರ್ತನೆ ಆಗ್ಬೇಕು. ಅರ್ಥ ಆಯ್ತಾ ಹೇಳ್ತಾ ಇರೋದು ಒಂದೇ ನಾನು? ಎಸ್, ಫಸ್ಟ್ ಕ್ವಶನ್ ಆಯ್ತೀಗ. ಸೆಕೆಂಡ್, ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಎಂದು ಬಸವಣ್ಣನವರು ಯಾವ್ಯಾವ ಉದಾಹರಣೆಗಳನ್ನ ಕುರಿತು ಹೇಳ್ತಾರೆ ಅಥವಾ ವಿವರಿಸುವಂತ ಪ್ರಯತ್ನ ಅಂತಕ್ಕಂಥದ್ದನ್ನ ಮಾಡ್ತಾರೆ. ಬಸವಣ್ಣನವರ ವಚನಗಳಲ್ಲಿ ಇದು ಬಹಳ ಬಹಳ ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದೆಯಲ್ಲ? ಶಿವಪಥವನ್ನು ಅರಿಯದವರ ಭಕ್ತಿ ನಿರರ್ಥಕ ಎಂದು ಬಸವಣ್ಣನವರು ಯಾವ ಯಾವ ಉದಾಹರಣೆಗಳ ಮುಖಾಂತರ ವಿವರಿಸ್ತಾರೆ? ಫಸ್ಟ್ ಒನ್, ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಎಂಬುದಕ್ಕೆ ಬಸವಣ್ಣ ಹಲವಾರು ನಿದರ್ಶನಗಳನ್ನ ನೀಡ್ತಾರೆ. ಫಸ್ಟ್ ಒನ್, ಭಕ್ತನಲ್ಲದವನ ಭಕ್ತಿಯನ್ನ ಆಯುಷ್ಯವಿಲ್ಲದವನ ಕೈಯೊಳಗಿನ ಅರ್ಥರೇಖೆಗೂ, ಕೇಡಿಯ ಕೈಯಲ್ಲಿ ಇರುವಂತ ಚಂದ್ರಾಯುಧಕ್ಕೂ, ಕುರುಡನ ಕೈಯಲ್ಲಿರುವ ಕನ್ನಡಿಗೂ, ಮಂಗನ ಕೈಯೊಳಗಡೆ ಇರ್ತಕ್ಕಂಥ ಮಾಣಿಕ್ಯಕ್ಕೂ ಯಾವುದೇ ವ್ಯತ್ಯಾಸ ಅಂತಕ್ಕಂಥದ್ದಿರಲ್ಲ. ಶಿವಶರಣರ್ ಅರಿಯದವರ ಕೈಯಲ್ಲಿ ಲಿಂಗ ಇದ್ದೂ ಸಹ ಪ್ರಯೋಜನ ಇಲ್ಲ. ಶಿವಲಿಂಗವನ್ನ ಕೈಯಲ್ಲಿ ಹಿಡಿದ ಮಾತ್ರಕ್ಕೆ ಆತ ಭಕ್ತ ಅಲ್ಲ. ಅರ್ಥ ಆಯ್ತಾ? ಹಿಡಿದರೂ ಅದು ನಿರರ್ಥಕ ಭಕ್ತಿಯನ್ನ ದಾರಿ ಎಂದು ಅವರು ಅಭಿಪ್ರಾಯವನ್ನ ಪಟ್ಟಿದ್ರು. ಹಾಗಾಗಿ ಶಿವಲಿಂಗವನ್ನು ಕೈಯಲ್ಲಿ ಹಿಡ್ಕೊಂಡ್ ಮಾತ್ರಕ್ಕೆ ಆತ ಶಿವಭಕ್ತ ಅಂತ ಅನ್ನಿಸ್ಕೊಳ್ಬೇಕು ಅಂತ ಏನಿಲ್ಲ. ಇದು ಕಟುವಾದಂತ ಸತ್ಯ ಅವ್ರು ಅನ್ಕೊಂಡ್ರಲ್ಲ. ಓಕೆ, ಅದು ಅದಕ್ಕೆ ಉತ್ತರ. ನೆಕ್ಸ್ಟ್, ಇದು ನೋಡಪ್ಪ, ಸುಮಾರು ಈ ಸೈಲ್ ಕೇಳ್ತಿರ್ತಾರೆ ಈ ಪ್ರಶ್ನೆ, ಬಹಳ ಇಂಪಾರ್ಟೆಂಟ್. ಬಸಲಿಂಗ ಎದುರಿಸ್ತಿದ್ದಂತ ಸಮಸ್ಯೆಗಳು ಅಂದ್ರೆ ಯಾವ್ಯಾವ್ದಪ್ಪ? ನೋಡೋಣ, ಪಟ್ಟಿ ಮಾಡಪ್ಪ, ಏನೇನೆಲ್ಲ ಎದುರಿಸ್ತಿದ್ದ. ಲಿಂಗ ಎದುರಿಸ್ತಿದ್ದಂತ ಸಮಸ್ಯೆಗಳನ್ನ ಪಾಯಿಂಟ್ ವೈಸ್ ನೀನ್ ಬರಿಬಹುದು. ಫಸ್ಟ್, ಅವನ ಎತ್ತುಗಳು ಕಣಿ ಹಾಕೊಳ್ತಾ ಇದ್ವು, ದುಡಿಮೆ ಅವನಿಗೆ ಕಷ್ಟ ಅಂತ ಅನಿಸ್ತಾ ಇತ್ತು. ಜೊತೆಗೆ ಮಠದ ಜಗದ್ಗುರುಗಳಿಗೆ ತೋರಿಸ್ಬೇಕು, ತನ್ನ ಮಗಳಿಗೆ ಕಾಯಿಲೆ ಇದೆ ಅಂತ ಹೇಳ್ತಾ ಇರ್ತಕ್ಕಂಥ ಪತ್ನಿ. ಅರ್ಥ ಆಯ್ತಲ್ಲ ಹೇಳ್ತಾ ಇರೋದಂಥದ್ದು? ಜೊತೆಗೆ ಅವು ಕಣಿ ಹಾಕೊಂಡ್ ಮಲ್ಕೊಂಬಿಟ್ಟು ಬಂದ್ರೆ ಎತ್ತುಗಳು ಎದ್ದೊಳ್ತಿರ್ಲಿಲ್ಲ. ಒಂದ್ ಎತ್ತು ಎದ್ದೊಳಿದ್ರು ಇನ್ನೊಂದ್ ಎತ್ತು ಎದ್ದೊಳ್ತಿರ್ಲಿಲ್ಲ. ಈ ತರ ಅವರು ಎದುರಿಸ್ತಾ ಇದ್ದಂತಹ ಸಮಸ್ಯೆಗಳು. ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದಂತ ಅನಾನುಕೂಲಗಳು ಏನು? ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಸುಮಾರು ಸಲ ಕೇಳಿದ್ದಾರೆ. ಇದನ್ನು ಸಹ ನೀ ಏನ್ ಮಾಡ್ಬೇಕು? ಬರ್ಕೋಬೇಕು. ನೆಕ್ಸ್ಟ್, ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲ ಯಾಕೆ? ಇವೆಲ್ಲ ಇಂಪಾರ್ಟೆಂಟ್ ಏನಪ್ಪ, ನಾಳೆ ಹೇಳಕ್ಕಾಗಲ್ಲ. ಈ ಕ್ವಶನ್ಸ್ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರ್ಬೋದು. ನಿರೂಪಕರು ಯಾಕೆ ಕೊಡ್ಲಿ ವಸೂಲಿ ಮಾಡಕ್ಕೆ ಹೋಗ್ಲಿಲ್ಲ ಅಂತಂದ್ರೆ, ಫಸ್ಟ್ ಸೀನ್ ಅಲ್ಲೇ ಬರುತ್ತೆ. ಮಣ್ಣೊಡ್ರು ವಿಚಾರ ಬರಿಬೇಕು. ಆ ಮಣ್ಣೊಡ್ರು ಕೆರೆ ಕೆಲಸಕ್ಕೆ ಅಂತ ಬರೋದು, ಅಲ್ಲಿ ಜಜ್ಜೋದು, ಅವ್ರಿಗೆ ಮಣ್ಣು ಕಲ್ಲು ಗೊತ್ತಾಗ್ದಿರ ಎರ್ರಾಬಿರಿ ಜಜ್ಬಿಟ್ಟು ಏನ್ ಮಾಡಿದ್ದಾರೆ ಅಂತಂದ್ರೆ, ಅದನ್ನ ಶಾರ್ಪ್ ಆಗಿಲ್ಲ, ಸುತ್ತಿಗೆಯ ರೂಪದಲ್ಲಿದೆ ಅದು ಅಂತ. ಅರ್ಥ ಆಯ್ತಾ? ಅಂದ್ರೆ ಫುಲ್ ಮಂಡಿ ಆಗ್ಬಿಟ್ಟಿದೆ. ಇಸ್ ಇಟ್ ಕ್ಲಿಯರ್? ಆನೆ ಮತ್ತು ಮಾವುತನನ್ನ ವೇಲಾಯುಧನನ್ನು ಸಾಕಿ ಹಾಕಲು ಮಠದವರು ಅವಣಿಸಿದ್ದೇಕೆ ಅಂತ. ಅಂದ್ರೆ ಏನೋ, ಆನೆ ಮತ್ತು ವೇಲಾಯುಧ ಸಾಗಾಕಲು ಮಠದವರು ಅವಣಿಸಿದ್ದೇಕೆ ಅಂದ್ರೆ, ಅವರು ಮಠದ ಜಗದ್ಗುರುಗಳು ಡಿಸೈಡ್ ಮಾಡಿರ್ತಾರೆ, ಈ ಆನೆನೋ ಹೊರಗಡೆ ಯಾರಿಗಾದ್ರೂ ಕೊಟ್ಬಿಡ್ಬೇಕು, ಅದ್ರ ಜೊತೆಗೆ ಈ ವೇಲಾಯುಧನ್ನು ಕೂಡ ಕಳಿಸ್ಬಿಡ್ಬೇಕು, ಇವನಿದ್ದಷ್ಟು ಪ್ರಾಬ್ಲಮ್ ಅಂತ. ಅದು ಯಾರು ಅನ್ಕೊಂಡಿದ್ದ ಆತರ. ಅರ್ಥ ಆಯ್ತಾ ಹೇಳ್ತಾ ಇರ್ತಕ್ಕಂಥದ್ದು? ಆನೆಯನ್ನ ಯಾಕೆ ಅವರು ಮಠದ ಗುರುಗಳು ಇವರು ಸಾಗಾಕ್ಬೇಕು ಅನ್ಕೋತಾರೆ ಅಂದ್ರೆ, ಆನೆ ಈಗ ಅಟ್ ಪ್ರೆಸೆಂಟ್ ಏನಪ್ಪಾ ಅಂತಂದ್ರೆ, ಆನೆ ಜಗದ್ಗುರುಗಳನ್ನ ಹೊರಲ್ಲ, ಯಾರೋ ಭಕ್ತಾದಿಗಳೇ ಹೊರ್ತಾರೆ. ಅದೊಂದು. ವೇಲಾಯುಧ ಈಗ ಏನ್ ಮಾಡಿದಾನೆ, ಕುಡ್ಕೊಂಡು ಓಡಾಡ್ತಿರೋದ್ರಿಂದ, ಕುಡಿತ ಜಾಸ್ತಿ ಆಗಿರೋದ್ರಿಂದ ಇಡೀ ಮಠದಲ್ಲಿ ಸಾಲ ಮಾಡ್ಕೊಂಡು ಓಡಾಡ್ತಿರ್ತಾನೆ. ಇದು ಜಗದ್ಗುರುಗಳಿಗೆ ಅವಮಾನ ಆಗತ್ತೆ. ಇವಿಷ್ಟು ಕೂಡ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಅರ್ಥ ಆಗ್ತಾ ಇದೆಯಲ್ಲ? 4 marks ಕ್ವಶನ್ಸ್. ಒನ್ ಆಫ್ ದ most expected questions from the poems and lessons and ದೀರ್ಘಗದ್ಯ also. ಓಕೆ, ನೆಕ್ಸ್ಟ್ ಭಾಷಾಭ್ಯಾಸ. ಭಾಷಾಭ್ಯಾಸದಲ್ಲಿ ಅರ್ಥ ಬರೀರಿ ಅಂತ ಕೇಳ್ಬೋದು, ತತ್ಸಮ ತದ್ಭವ ಹಾಗೂ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಬರೀರಿ ಅಂತ ಕೇಳಿದಾರೆ ಅವರು. ಆಕ್ಚುಲ್ ಆಗಿ ಎರಡರಲ್ಲಿ ಒಂದ್ ಬರೀರಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಪದಗಳ ಅರ್ಥ ಕೇಳಿದಾರಪ್ಪ. 26ನೇ ಕ್ವಶನ್. ಏನದು ಅರ್ಥ? ಕೃತಾಂತ ಅಂದ್ರೆ ಏನು? ಯಮಧರ್ಮರಾಜ, ಯಮನ ನಾಲಿಗೆ ಕಂಪಿಸಿತೆ ಅಂತ ಹೇಳಿ ಬರ್ತಲ್ವಾ, ಯಮನ ನಾಲಿಗೆ ಕೃತಾಂತ ಅಂತಂದ್ರೆ. ನೆಕ್ಸ್ಟ್, ಯಮ. ನಂಜು ಅಂದ್ರೆ ಏನು? ವಿಷ. ಕುಜನ ಮೀನ್ಸ್ ಕೆಟ್ಟ ಜನ. ಅರ್ಥ ಆಯ್ತಾ? ಸಾರಿ, ಕೆಟ್ಟ ಜನನ ಕುಜನ ಅಂತ ಕರೀತಾರೆ. ಹಾಗೆ 2 ಪದಗಳಿಗೆ ತತ್ಸಮ ತದ್ಭವ ಬರೀರಿ ಅಂತ ಕೇಳಿದ್ದಾರೆ. ತತ್ಸಮ ತದ್ಭವ ಏನು? ತತ್ಸಮ ಏನು ತದ್ಭವ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಮೀನಿಂಗ್ ಗೊತ್ತಿರ್ಬೇಕು ನಿಮ್ಗೆ. ಏನು ಫಸ್ಟ್ ಆಫ್ ಆಲ್ ತತ್ಸಮ ಅಂತಂದ್ರೆ, ತತ್ಸಮ ಸಂಸ್ಕೃತಕ್ಕೆ ಸಮವಾದದ್ದು ಅಂತ ಅರ್ಥ.
ಅಂದ್ರೆ ಸಂಸ್ಕೃತದಿಂದಾನೇ ಬಂದಿರತಕ್ಕಂಥದ್ದು ಅಂತ. ಓಕೆನಾ? ಸಮವಾದದ್ದು ಅಂತ ಅರ್ಥ. ಅಂದ್ರೆ ಸಂಸ್ಕೃತದಿಂದ ಆಸ್ ಯೂಶುವಲ್ ಕನ್ನಡಕ್ಕೆ ಅದೇ ಪದವನ್ನ ನಾವು ಬಳಕೆ ಮಾಡ್ಕೋತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ತತ್ಸಮ. ತದ್ಭವ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಂಸ್ಕೃತ ಪದದಿಂದ ಹುಟ್ಟಿರ್ತಕ್ಕಂಥದ್ದು. ಭವ ಮೀನ್ಸ್ ಹುಟ್ಟು ಅಂತ ಅರ್ಥ. ಅಂದ್ರೆ ನಾವು ಸಂಸ್ಕೃತದಲ್ಲಿರುವಂತ ವರ್ಡ್ ಅನ್ನ ಆಸ್ ಯೂಶುವಲ್ ಕನ್ನಡಕ್ಕೆ ಹಾಕೊಳ್ದೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೇಳ್ತಾ ಇರ್ತೀವಿ. ಅದನ್ನ ತದ್ಭವ ಅಂತ ಕರೀತಾರೆ. ಇವೆರಡು ತತ್ಸಮ ತದ್ಭವಗಳನ್ನ 100% ಎಕ್ಸಾಮ್ ಅಲ್ಲಿ ಕೇಳುವ ಚಾನ್ಸಸ್ ಇರ್ತದೆ. ಹೆಂಗ್ ಕೇಳ್ತಾರೆ, ನಿಂಗೆ ಏನ್ ಡೆಫಿನೇಷನ್ ಬರೀ ಅಂತ ಏನ್ ಕೇಳಲ್ಲ, ನಾನು ನಿಂಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಗೊತ್ತಿರ್ಲಿ ಅದು ಅಂತ. ಹೆಂಗೆ ಅಂದ್ರೆ ಒಂದ್ ಪದ ಕೊಟ್ಬಿಡ್ತಾರೆ, 3ರಲ್ಲಿ ನೀವು ಯಾವ್ದಾರು 2 ಬರೀಬೇಕು. ಸಂಧ್ಯಾ ಅಂತ ಒಂದ್ ಪದ ಇದೆ ನೋಡಿ, ಸಂಜೆ. ಭಂಗ, ಇನ್ನೊಂದು ಪದ ಯಶ ಅಂತ ಇದೆ. ಯಶಾಗೆ ಜಶ ಅಥವಾ ಜಸ ಅಂತ ಕರಿತೀವಿ. ಯಶಾಗೆ ಜಸ ಅನ್ನುವಂಥದ್ದು ತತ್ಸಮ ತದ್ಭವ ಪದ ಆಗಿರ್ತದೆ. ಓಕೆ, ಅದರ ಜೊತೆಗೆ ಈಗಿಲ್ಲಿ ಒಂದು ಲೆಟರ್ ಆರ್, ಇನ್ನೊಂದು ನಿಮಗೆ ಪ್ರಬಂಧ, ಎನಿ ಒನ್ ಅನ್ನ ನೀವು ಬರಿಬೇಕಾಗತ್ತೆ. ಟೆಸ್ಟ್ ಅಲ್ಲಿ ಮಾತ್ರ ಆರ್, ಬಟ್ ಎಕ್ಸಾಮ್ ಅಲ್ಲಿ ಅಂಡ್ ಎರಡು ಬರಿಬೇಕು ಎಕ್ಸಾಮ್ ಅಲ್ಲಿ, ಯಾಕೆಂದ್ರೆ 80 ಮಾರ್ಕ್ಸ್ ಇರ್ತದೆ. ಇಲ್ಲಿ 40 ಮಾರ್ಕ್ಸ್ ಇರೋದ್ರಿಂದ ಎನಿ ಒನ್ ಅಂತ ಅವರು ಕೊಟ್ಟಿರ್ತಾರೆ. ಇವೆರಡರಲ್ಲಿ ಅಂದ್ರೆ ಕ್ವಶನ್ ನಂಬರ್ 28, 29ರಲ್ಲಿ ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಪ್ರಬಂಧ, ಮೊಬೈಲ್ ದುರ್ಬಳಕೆ ಅಂತ ಇದೆ. ಮೊಬೈಲ್ನ ದುರ್ಬಳಕೆ ಅಂತ ಇದೆ. ಮೊಬೈಲ್ ಅನ್ನ ಹೆಂಗೆಲ್ಲ ಬಳಕೆ ಮಾಡ್ತಿದೀವಿ ನಾವು ಅಂತ ಅದರ ಅರ್ಥ. ಅದರಿಂದ ಆಗ್ತಾ ಇರ್ತಕ್ಕಂತಹ ದುಷ್ಪರಿಣಾಮಗಳು ಅಂತ ಅರ್ಥ ಆಯ್ತಾ ಹೇಳ್ತಾ ಇರ್ತಕ್ಕಂಥದ್ದು. ಈಗ ಅದನ್ನ ಬರಿಬೇಕು. ಬಟ್ ಒಂದು ಪ್ರಬಂಧನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಪ್ರಬಂಧಕ್ಕೆ 3 ಸ್ಟೆಪ್ ಬರುತ್ತೆ. ಪ್ರಬಂಧ ಬರಿಬೇಕಾದ್ರೆ ನಿಮಗೆ 4 ಮಾರ್ಕ್ಸ್ಗೆ ಇರ್ತದೆ. 4 ಮಾರ್ಕ್ಸ್. ಆ 4 ಮಾರ್ಕ್ಸ್ ಅನ್ನುವಂಥದ್ದು ಹಂಗೆ ಸುಮ್ಮನೆ ಬರಲ್ಲ ನಿಮಗೆ. ಪ್ರಬಂಧ ಹೆಂಗೆ ಸರ್ ಬರುತ್ತೆ ಪ್ರಬಂಧ ಅಂತಕ್ಕಂಥದ್ದು ಅಂದ್ರೆ 4ಕ್ಕೆ 3 ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ಫಸ್ಟ್ ಸ್ಟೆಪ್ ಪೀಠಿಕಾ ಹಂತ, 2ನೇ ಸ್ಟೆಪ್ ವಿಷಯ ನಿರೂಪಣೆ, ಅರ್ಥ ಆಯ್ತಾ? 3ನೇ ಸ್ಟೆಪ್ ಮುಕ್ತಾಯದ ಹೇಳಿಕೆ ಅಥವಾ ಉಪಸಂಹಾರ ಅಂತ ಕೂಡ ಕರೀತಾರೆ. ಉಪಸಂಹಾರ, ಮುಕ್ತಾಯದ ಹೇಳಿಕೆ ಆರ್ ಉಪಸಂಹಾರ ಅಂತ ಹೇಳಿ ಕರೀತಾರೆ. ಓಕೆನಾ? ಈ 3 ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ನೀವು. ಇದಕ್ಕೊಂದು ಅರ್ಧ ಮಾರ್ಕ್ಸ್, ವಿಷಯದ ವಿಶ್ಲೇಷಣೆಗೊಂದು 2 ಮಾರ್ಕ್ಸ್, ಇದಕ್ಕೊಂದು ಅರ್ಧ ಮಾರ್ಕ್ಸ್. ಅಲ್ಲಿಗೆ 3 ಮಾರ್ಕ್ಸ್ ಆಯ್ತು. ಇನ್ 1 ಮಾರ್ಕ್ಸ್ ಸೆಂಟೆನ್ಸ್ ಫಾರ್ಮೇಶನ್ಗೆ. ನೀವು ಹೆಂಗೆ ಸೆಂಟೆನ್ಸ್ ಅನ್ನುವಂಥದ್ದನ್ನ ಬಳಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಂದು ಅದೇ ಕಾಮಗಳು, ಫುಲ್ ಸ್ಟಾಪ್ಸ್, ಅಂದ್ರೆ ಏನ್ ಲೇಖನ ಚಿಹ್ನೆಗಳನ್ನ ಬಳಕೆ ಮಾಡ್ತಾ ಇರೋದು, ಪ್ರಾವರ್ಬ್ಸ್ ನ ಏನಾದ್ರು ಯೂಸ್ ಮಾಡಿದೀವ, ಕೋಟ್ಸ್ ನ ಯೂಸ್ ಮಾಡಿದೆ, ಇದೆಲ್ಲ ಮ್ಯಾಟರ್ ಆಗುತ್ತೆ ಇನ್ನೊಂದು ಮಾರ್ಕ್ಸ್. ಸೊ ಟೋಟಲ್ 4 ಮಾರ್ಕ್ಸ್. ಸೊ 4 ಮಾರ್ಕ್ಸ್ಗೆ ನೀವು 4 ಮಾರ್ಕ್ಸ್ ಬರ್ಬೇಕಂದ್ರೆ ಇವೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ಓಕೆನಾ? ಸೊ ಅದರಲ್ಲಿ ಒಂದು ಕೊಟ್ಟಿದ್ದಾರೆ, ನಾನು ಎಕ್ಸಾಂಪಲ್ ಹೇಳೋದಾದ್ರೆ ಮೊಬೈಲ್ ನ ದುರ್ಬಳಕೆ. ಫಸ್ಟ್ ಆಫ್ ಆಲ್ ಮೊಬೈಲ್ ಅಂದ್ರೆ ಏನು ಅನ್ನೋಂಥದಕ್ಕೆ ಸಂಬಂಧಪಟ್ಟ ಒಂದ್ 2 ಲೈನ್ ಪೀಠಿಕೆ ಬರೀಬೇಕು. ಇವತ್ತು ನಾವು ವಿದ್ಯಾರ್ಥಿಗಳೆಲ್ಲ ಕೂಡ ಆಧುನಿಕ ಜಗತ್ತಿನಲ್ಲಿ ಅಂಗೈಯಲ್ಲಿ ನಾವು ಎಲ್ಲವನ್ನ ಏನ್ ಮಾಡ್ಬೋದು ಅಂತಂದ್ರೆ ನೋಡಬಹುದು. ಸೊ ಹಾಗಾಗಿ ಮೊಬೈಲ್ ಅನ್ನುವಂಥದ್ದು ಒಂದು ರೀತಿ ಸಂಪೂರ್ಣವಾಗಿ ಮೊಬೈಲ್ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನಾವು ಸದುಪಯೋಗ ಪಡ್ಕೊಳ್ತಿದೀವೋ ಅಷ್ಟೇ ದುರುಪಯೋಗ ಅನ್ನುವಂಥದ್ದನ್ನ ಕೂಡ ಇವತ್ತು ಜನ ಅಂತಕ್ಕಂಥದ್ದು ಅದನ್ನ ಬಳಕೆ ಮಾಡ್ತಿದ್ದಾರೆ ದುರುಪಯೋಗಕ್ಕೆ. ಅದು ಬಹಳ ಕೆಟ್ಟದಾದಂಥದ್ದು. ಅದನ್ನ ವಿಜ್ಞಾನವನ್ನ ಯಾವಾಗಲೂ ನಮ್ಮ ಸದುದ್ದೇಶಕ್ಕೆ ಬಳಕೆ ಮಾಡಬೇಕು ಅಂತ ಹೇಳಿ ಮೊಬೈಲ್ನ ಯಾವ ರೀತಿ ದುರ್ಬಳಕೆ ಮಾಡ್ತಿದ್ದಾರೆ ಅಂತ ಹೇಳಿ ಬಳಕೆ ಮಾಡಬೇಕು, ಬರಿಬೇಕು. ಅರ್ಥ ಆಯ್ತಲ್ಲ? ಈಗ ವಿದ್ಯಾರ್ಥಿಗಳ ಕೈಗೆ ಮೊಬೈಲ್ ಸಿಕ್ಕಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ನ ಫೇಸ್ ಮಾಡ್ಬೇಕಾಗತ್ತೆ, ಅದನ್ನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಕಣ್ಣುಗಳಿಗೆ ಯಾವ ತರ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅದರಿಂದ ಮಕ್ಕಳು ಯಾವ ರೀತಿ ಹಾಳಾಗ್ತಿದ್ದಾರೆ, ಸೊ ಅದನ್ನ ಹೆಂಗೆಲ್ಲ ದುರ್ಬಳಕೆಗೆ ಬಳಕೆ ಮಾಡ್ಕೋತಾ ಇದ್ದಾರೆ ಅನ್ನೋಂಥದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕು. ಲಾಸ್ಟ್ ಅಲ್ಲಿ ಕನ್ಕ್ಲೂಡ್ ಮಾಡ್ಬೇಕು. ಈ ಮೇಲಿನ ಎಲ್ಲ ವಿಷಯಗಳನ್ನ ಗಮನಿಸಿದಾಗ ಈ ತರ ಎಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗತ್ತೆ ಅಂತ ಸಂಪೂರ್ಣವಾಗಿ ನೀವೇನ್ ಮ್ಯಾಟರ್ ನ ಬರೆದಿದ್ರೆ ಅದನ್ನ ಕನ್ಕ್ಲೂಡ್ ಮಾಡಬೇಕು. ದಟ್ ಈಸ್ ಕಾಲ್ಡ್ ಇದು ಮುಕ್ತಾಯದ ಹೇಳಿಕೆ ಅಥವಾ ಉಪಸಂಹಾರ ಅಂತ ಕರೀತಾರೆ. ಈ 3 ಸ್ಟೆಪ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಆವಾಗಲೇ ನಿಮಗೆ 4ಕ್ಕೆ 4 ಅಂತಕ್ಕಂಥದ್ದು ಅಂಕ ಬರೋದು, ಇಲ್ದಿದ್ರೆ ಬರಲ್ಲ. ನೆಕ್ಸ್ಟ್ ಇಲ್ಲಿ ಒಂದು ಪತ್ರ ಕೊಟ್ಟಿರ್ತಾರೆ, 6 ಅಂದ್ರೆ ಪ್ರಬಂಧ ಬರೀರಿ ಅಥವಾ ಒಂದು ಪತ್ರ ಬರೀರಿ ಅಂತ. ಎನಿ ಒನ್, ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಬೋದು ನೀವು. ಈಗ ಪರ್ಸನಲ್ ಲೆಟರ್, ಅಫಿಷಿಯಲ್ ಲೆಟರ್ ಅಂತ 2 ತರದ ಲೆಟರ್ ಬರ್ತವೆ, ಹೌದಾ? ಸೊ ಈಗ ಪತ್ರ ಅಂತ ತೆಗೆದುಕೊಂಡಾಗ ನಮಗೆ 2 ತರದ ಲೆಟರ್ ಬರುತ್ತೆ. ಒಂದು ವೈಯಕ್ತಿಕ ಪತ್ರ,
ಇನ್ನೊಂದು ವ್ಯಾವಹಾರಿಕ ಪತ್ರ. ವೈಯಕ್ತಿಕ ಪತ್ರ ಮೀನ್ಸ್ ಪರ್ಸನಲ್, ವ್ಯಾವಹಾರಿಕ ಮೀನ್ಸ್ ಅಫಿಷಿಯಲ್. ಅರ್ಥ ಆಗ್ತದಲ್ಲ? ಇಸ್ ಇಟ್ ಕ್ಲಿಯರ್? ಅಫಿಷಿಯಲ್. ಸೊ ಇಲ್ಲಿ ವೈಯಕ್ತಿಕ ಪತ್ರ ಅಂತಂದ್ರೆ ಪರ್ಸನಲ್, ನಮ್ಮ ಪರ್ಸನಲ್ಗೆ ಬಳಕೆ ಮಾಡ್ಕೋತಾ ಇರೋದು ಅಂತ. ಸೊ ಸ್ಟೆಪ್ಸ್ ನ ಸ್ವಲ್ಪ ಡಿಫ್ರೆಂಟ್ ಆಗಿ ನೀವು ಯೋಚನೆ ಮಾಡ್ಬೇಕು, ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ಈಗ ನಿಮ್ಗೆ ಮೇಲೆ ಐ ಕಾರ್ಡ್ ಅಲ್ಲಿ ಕಾಣಿಸ್ತಿರ್ತದೆ, ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋನ ಕೂಡ ನೋಡ್ಬೋದು. ಸೊ ಅದ್ರಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಈಗ ಏನನ್ನ ಈ ಪತ್ರಗಳಿಗೆ ಸಂಬಂಧಿಸಿದಾಗಿ. ಇದ್ರದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಡ್ತೀನಿ ನಾನು ಬೇಕಾದ್ರೆ. ಓಕೆನಾ? ಸೊ ಈಗ ನಿನ್ಗೆ ನಾನು ಆ ವಿಡಿಯೋನು ಕೂಡ ಶೇರ್ ಮಾಡ್ತೀನಿ ಗ್ರೂಪ್ ನಲ್ಲಿ. ಸೊ ಬೇಕಿದ್ರೆ ಅದನ್ನೊಂದ್ಸಲ ನೀವು ನೋಡ್ಬೋದು, ಆ ಪತ್ರಗಳಿಗೆ ಸಂಬಂಧಿಸಿದಾಗೆ ಏನೇನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ. ಯಾಕೆ ಅಂತಂದ್ರೆ 4 ಅಂಕಗಳನ್ನ ನಾವು ತಗೊಳ್ಬೇಕು ಅಂತಂದ್ರೆ ಕಂಪಲ್ಸರಿ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರ್, ಈಗ ನಾವೊಂದು ಜಸ್ಟ್ ಎಕ್ಸಾಂಪಲ್ಗೆ ಹೇಳೋದಾದ್ರೆ ಇಲ್ಲಿ ನೀವು ನೋಡ್ಬೋದು, ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ತೆರೆಯಲು ಕೋರಿ ಬ್ಯಾಂಕಿನ ವ್ಯವಸ್ಥಾಪಕರಿಗೊಂದು ಪತ್ರ ಬರೆಯಿರಿ ಅಂತ ಒಂದು ಪತ್ರ ಕೊಟ್ಟಿದ್ದಾರೆ. ಇವಾಗ ಈ ಪತ್ರ ಯಾವ ಪತ್ರನಪ್ಪ? ವೈಯಕ್ತಿಕನ ವ್ಯಾವಹಾರಿಕ ಪತ್ರನಪ್ಪ? ವ್ಯಾವಹಾರಿಕ ಪತ್ರ. ವೆರಿ ಗುಡ್. ಸೊ ಬಿಕಾಸ್ ಆಫ್ ಬ್ಯಾಂಕ್ ನಲ್ಲಿ ಉಳಿತಾಯ ಖಾತೆ ಮೀನ್ಸ್ ಅಕೌಂಟ್ ಓಪನ್ ಮಾಡೋದು, ಸೇವಿಂಗ್ ಅಕೌಂಟ್ ಅಂತ. ಆ ಉಳಿತಾಯ ಖಾತೆ ಅಥವಾ ಸೇವಿಂಗ್ ಅಕೌಂಟ್ ಅನ್ನುವಂಥದ್ದನ್ನ ನೀವು ತೆರಿಬೇಕಾದ್ರೆ ಒಂದು ಅಪ್ಲಿಕೇಶನ್ ಅನ್ನ ವ್ಯವಸ್ಥಾಪಕರು ಕೊಡಬೇಕು. ಬ್ಯಾಂಕ್ ನ ವ್ಯವಸ್ಥಾಪಕರು ಅಂದ್ರೆ ಯಾರು ಮ್ಯಾನೇಜರ್ ಅವರು ಇವ್ರು ಇರ್ತಾರಲ್ಲ, ಸೊ ಅವ್ರಿಗೊಂದು ಲೆಟರ್ ಬರೀಬೇಕು. ಬರಬೇಕಾದ್ರೆ ಯಾವ ತರ ಫಾಲೋನ ನೀವು ಮಾಡ್ತೀರಿ, ಹೆಂಗ್ ಪತ್ರ ಬರೀತೀರಿ ಅಂತ. ಅಫಿಷಿಯಲ್ ಲೆಟರ್ ಬರೋದ್ರಿಂದ ಅಫಿಷಿಯಲ್ ಲೆಟರ್ದು ಸ್ಟೆಪ್ಸ್ ಅನ್ನುವಂಥದ್ದನ್ನ ನೀನು ಕಂಪಲ್ಸರಿ ಫಾಲೋ ಮಾಡಬೇಕು. ಅರ್ಥ ಆಯ್ತಾ ಹೇಳ್ತಾ ಇರೋಂಥದ್ದು? ಇಸ್ ಇಟ್ ಕ್ಲಿಯರ್? ಇದಕ್ಕೆ ಸಂಬಂಧಿಸಿದಾಗಿ ಈ ಏನ್ ಹೇಳೋದು, ಈ ಕ್ವಶನ್ ಪೇಪರ್ನ ಕೂಡ ನಾನು ಇವಾಗ ನಿನಗೆ ಶೇರ್ ಮಾಡ್ತೀನಿ. ಒಂದ್ಸಲ ನೀವೊಂದ್ಸಲ ಕುತ್ಕೊಂಡು ನೋಡು, ಅದ್ರಲ್ಲಿರೋ ಎಲ್ಲಾ ಕ್ವಶನ್ ಆನ್ಸರ್ಸ್ ಓದ್ಬೇಕು. ನೀವೇನು ಆಪ್ಷನ್ ತಗೋಬಾರ್ದು, ಎಲ್ಲ ಓದ್ಕೊಂಡ್ರೆ ಬಹುಶಃ ಪರೀಕ್ಷೆಯಲ್ಲಿ ಈ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರ್ತವೆ. ಈಗ ನಿಮಗೇನು ಅವ್ರು ಪೋರ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲೇ ಇತ್ತು ತಾನೆ ಇವೆಲ್ಲ ಕ್ವಶನ್ಸ್ ಫಸ್ಟ್ ರೌಂಡ್ ಟೆಸ್ಟ್. ಓಕೆ ವಿದ್ಯಾರ್ಥಿಗಳೇ, ಈಗ ಇಷ್ಟೊತ್ತು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ಈ ಒಂದು ಪ್ರಥಮ ಕಿರುಪರೀಕ್ಷೆ 40 ಅಂಕಗಳಿಗೆ ಏನು ನಿಮಗೆ ಮಾಡುವಂಥ ಪ್ರಯತ್ನ ಅನ್ನುವಂಥದ್ದು 9/8/2024 ನಿಮ್ಗೆ ಏನು ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ, ಅದು ಮೊದಲನೇ ಎಕ್ಸಾಮೇ ಕನ್ನಡ ಇರೋದ್ರಿಂದ ಸೆಕೆಂಡ್ PUCಗೆ. ಸೊ ಅದಕ್ಕೆ ಈ ಒಂದಷ್ಟು ಕ್ವಶನ್ಸ್ ಅನ್ನುವಂಥದ್ದನ್ನ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೆಲ್ಲ ಹೇಳಿ ಈ ಪೇಪರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಅದರ ಜೊತೆಗೆ ನಮ್ದು ಸತೀಶ್ ಅಕಾಡೆಮಿ ಅಂತ ಹೇಳಿ ಒಂದು ಲರ್ನಿಂಗ್ ಆ್ಯಪ್ ಇದೆ, ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ಸರ್ಚ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿ, ಸ್ಕ್ರೀನಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಇನ್ನೂ MCQ ಕ್ವಶನ್ಸ್ ಅಥವಾ ಪಾಸಿಂಗ್ ಪ್ಯಾಕೇಜಸ್, ಅದು SSLC ಇರ್ಬೋದು, PUC ಇರ್ಬೋದು, ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿದೆ. ನೀವು ಅದನ್ನ ತಗೊಳ್ಬೋದು. ಈವನ್ ನಮ್ಮ ಸೆಕೆಂಡ್ PUC ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಎಲ್ಲಾ ಲೆಸನ್ಸ್ದು ಕೂಡ ವಿಡಿಯೋಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಲಿದ್ದೇವೆ. ಈಗಾಗಲೇ ಅಪ್ಲೋಡ್ ಮಾಡಿದೀವಿ, ಇನ್ನೂ ಅಪ್ಲೋಡ್ ಮಾಡ್ಬೇಕು, ಇನ್ನು ಸ್ವಲ್ಪ ಅದನ್ನ ಅಪ್ಲೋಡ್ ಮಾಡ್ತೀವಿ. ಸೊ ಹಾಗಾಗಿ ಸೊ ಅಲ್ಲಿ ಅದರ ಉಪಯೋಗವನ್ನು ಕೂಡ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಇದ್ರ ಜೊತೆಗೆ ಇದನ್ನ ನಾನು ಈಗಾಗಲೇ ನಮ್ಮ ಏನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಈ ಕ್ವಶನ್ ಪೇಪರ್ ಅನ್ನುವಂಥದ್ದನ್ನ. ಅದೇನಾದ್ರೂ ನಿಮಗೆ ಬೇಕು ಅಂತಂದ್ರೆ ಸ್ಕ್ರೀನಲ್ಲಿ ಕಾಣ್ತಿರ್ತಕ್ಕಂಥ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಬೋದು. ಮಾಡೋದ್ರ ಮುಖಾಂತರ ನೀವು ಜಾಯಿನ್ ಆಗಿ, ಆರ್ ನೀವು ಡೈರೆಕ್ಟ್ ಆಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಕೊಟ್ಟಿರ್ತೀನಿ ನಾನು. ನಮ್ಮ ಟೆಲಿಗ್ರಾಮ್ ಗ್ರೂಪ್ಸ್ದು ಲಿಂಕ್ಸ್ ಎಲ್ಲ ಸಪ್ರೇಟ್ ಇದೆ. PUCದು ಸೈನ್ಸ್ ಅವ್ರದ್ದು ಸಪ್ರೇಟ್ ಇದೆ, ಕಾಮರ್ಸ್ ಸಪ್ರೇಟ್ ಇದೆ, ಕನ್ನಡ ಅಂತ ಹೇಳಿ ಸಪ್ರೇಟ್ ಇದೆ. ನಿಮ್ಗೆ ಯಾವ ಒಂದು ಗ್ರೂಪ್ಗೆ ಜಾಯಿನ್ ಆಗಬೇಕು ಆ ಗ್ರೂಪ್ಗೆ ಜಾಯಿನ್ ಆಗಿ ಫ್ರೀಯಾಗಿ ಎಲ್ಲ ಸಬ್ಜೆಕ್ಟ್ಸ್ದು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಅದನ್ನ ಫ್ರೀಯಾಗಿ ನೀವು ಪಡ್ಕೊಳ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಅನ್ನುವಂಥದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದ. ಶುಭ ದಿನ. ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ.